ಅವರಿಗೆ ಎಸ್ ಪಿಗಳಿಗೆಲ್ಲ ಸೂಕ್ಷ್ಮತೆಯ ಬಗ್ಗೆ ನಾವು ಮೊನ್ನೆ ನಡೆದಂಥ ಕಾನ್ಫರೆನ್ಸಲ್ಲಿ ನಾನೇ ಹೇಳಿದ್ದೇನೆ. ಎಲ್ಲ ಎಸ್ ಪಿಗಳಿಗೂ ಕೂಡ ಸೆನ್ಸಿಟೈಸ್ ಮಾಡಿದ್ದೀವಿ. ಯಾವುದೂ ಅಹಿತಕರವಾದ ಘಟನೆಗಳಾಗಬಾರ್ದು ಅಂತ ಆ ರೀತಿ ನೋಡ್ಕೊಳ್ಳಿ. ಪೂಜೆ ಪುನಸ್ಕಾರ ನಡೆಯೋದನ್ನು ಅದನ್ನು ನಾವೇನು ನಿಲ್ಸೋಕ್ಕೆ ಹೋಗೋದಿಲ್ಲ ಅಥವಾ ನಾವು ಯಾವ ಕ್ರಮಗಳನ್ನು ತಗೊಳ್ಳಲ್ಲ. ಆದರೆ ಕಾನೂನು ವಿರುದ್ಧವಾದಂಥ ಚಟುವಟಿಕೆಗಳೇನಾದ್ರು ನಡೆದರೆ ಅದ್ರ ಮೇಲೆ ಕ್ರಮ ತಗೊಳ್ತಾರೆ. ಸಣ್ಣ ಪುಟ್ಟ ಘಟನೆಗಳು ಅದನ್ನು ಲೋಕಲ್ ಪೊಲೀಸು ಎಸ್ ಪಿಗಳು ಹ್ಯಾಂಡಲ್ ಮಾಡ್ಕೊಳ್ತಾರೆ. ನಾವೇನು ಡೈರೆಕ್ಷನ್ಸ್ ಕೊಡೋಕ್ಕೆ ಹೋಗೋದಿಲ್ಲ ಅವ್ರಿಗೆ. ಅಲ್ಲೇ ಏನು ಘಟನೆ ನಡೀತೋ ಅದನ್ನು ಅವರೇ ನಿಭಾಯಿಸ್ತಾರೆ. ಸರ್, ನಿಮ್ಮದೇ ಪಕ್ಷದ ಶಾಸಕರ ವಿರುದ್ಧ ಈಗ ಜಾತಿ ಪ್ರಮಾಣ ಪತ್ರ ನಕಲಿ ಮಾಡಿದ್ರು ಅನ್ನೋ ಕಾರಣಕ್ಕೆ ಹೈಕೋರ್ಟ್ ಈಗ ಸರ್ಕಾರಕ್ಕೂ ನಿರ್ದೇಶನ ಕೊಟ್ಟಿದೆ. 2013 ಅವರ ಶಾಸಕರಾಗಿರೋ ಕೊತ್ತೂರು ಮಂಜುನಾಥ್ ಅವರು ಸೌಲಭ್ಯವನ್ನು ಪಡೆಯೋದ ವಿಚಾರವಾಗಿ ಸರ್ಕಾರ ತೀರ್ಮಾನ ಮಾಡಲಿ ಅನ್ನುವಂಥ ವಿಚಾರ. ನಾನು ಇನ್ನೂ ಕೂಡ ಅದನ್ನು ಆರ್ಡ್ರ್ ನೋಡಿಲ್ಲ ಸರಿಯಾಗಿ. ಆರ್ಡ್ರ್ನಲ್ಲಿ ಏನು ಬರೆದಿದ್ದಾರೆ ಅದನ್ನು ನೋಡಿ ಆಮೇಲೆ ಸರ್ಕಾರದಲ್ಲಿ ಏನು ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡ್ತೇವೆ. ಸಭೆ ಇದೆಯಲ್ಲ ಸರ್, ಚುನಾವಣಾ ಸಮಿತಿ ಎಲ್ಲರನ್ನೂ ಕರೆದಿದ್ದಾರೆ. ಎಲ್ಲರೂ 28 ಜನ ಕೋಆರ್ಡಿನೇಟರ್ಸ್ ಅಂತ ಏನು ಮಾಡಿದ್ದಾರೆ ನಮ್ಮನ್ನೆಲ್ಲ ಸಭೆ ಕರೆದಿದ್ದಾರೆ ನಮ್ಮ ಅಧ್ಯಕ್ಷರು ಮುಖ್ಯಮಂತ್ರಿಗಳು. ಅದು ಏನು ತೀರ್ಮಾನ ಮಾಡ್ತಾರೆ. ನಾವು ನಾವೇನು ಇನ್ಚಾರ್ಜ್ ಇದ್ದೀವಿ ಈಗ ನಮ್ಮ ಜಿಲ್ಲೆಯ ಜೊತೆಗೆ ನಮಗೊಂದೊಂದು ಕ್ಷೇತ್ರ ಇನ್ಚಾರ್ಜ್ ಕೊಟ್ಟಿದ್ದರು. ನನಗೆ ನಾರ್ತ್ ಕೊಟ್ಟಿದ್ದರು, ಬೆಂಗಳೂರು ನಾರ್ತು. ನಾವು ಸಬ್ಮಿಟ್ ಮಾಡಿದ್ದೀವಿ ಹೆಸರುಗಳನ್ನ. ಅದನ್ನು ಏನು ಚರ್ಚೆ ಮಾಡಿ ಇಲ್ಲಿ ಪ್ಯಾನಲ್ ಮಾಡಿ ಡೆಲ್ಲಿ ಕಳಿಸ್ತಾರೆ. ಆ ಪ್ರಕ್ರಿಯೆ ಇವತ್ತು ಮಾಡ್ತಾರೆ. ಖರ್ಗೆ ಅವರು ಹೇಳಿದರು ಸಚಿವರ ಸ್ಪರ್ಧೆ ಇಲ್ಲಿ ರಾಜ್ಯ ಚುನಾವಣಾ ಸಮಿತಿಯಿಂದ ಶಿಫಾರಸು ಹಾಕಿ ಬಂದರೆ ನಾವು ತೀರ್ಮಾನ ಮಾಡ್ತೀವಿ ಅಂತ. ಇವತ್ತು ಚರ್ಚೆ ಆಗ್ಬೋದು ಸರಿ? ಗೊತ್ತಿಲ್ಲ, ಅದೇ ಆದಮೇಲೆ ತಾನೇ ಗೊತ್ತಾಗುತ್ತೆ. ಆಗಕ್ಕೆ ಮುಂಚೆನೇ ನಾನು ಹಿಂಗೆ ಆಗುತ್ತೆ ಚರ್ಚೆ ಅಂತ ಹೇಳಕ್ಕೆ ಬರೋದಿಲ್ಲ. ಚರ್ಚೆ ಆದಾಗ ಅಕಸ್ಮಾತ್ ಯಾರನ್ನಾದರೂ ಅವರು ಸಚಿವರುಗಳನ್ನ ನಿಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದರೆ ಅದು ಹೈಕಮಾಂಡಿಗೆ ಬಿಟ್ಟಿದ್ದು.